ಎಲ್ಲ ಸ್ಪರ್ಧಾ ಮಿತ್ರರಿಗೆ ನಮಸ್ಕಾರ. ಕ್ಲಾಸಿಕ್ KSI ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಸಿಂಗುಲರ್ ಪ್ಲೂರಲ್ ಏಕವಚನ ಬಹುವಚನ ನಾಮಪದಗಳ ಏಕವಚನ ಬಹುವಚನಗಳ ಯಾದಿ ಪಟ್ಟಿಯನ್ನ ತಮಗೆ ಕಳೆದ ಹಲವಾರು ಕ್ಲಾಸ್ಗಳಿಂದ ಕೊಟ್ಟಿದ್ದೀನಿ. ರೈಟ್, 1 ರಿಂದ 15 ಟೈಪ್ ಕೊಟ್ಟಿದ್ದೀನಿ. ಹೋಪ್ ಯು ರಿಮೆಂಬರ್. ಇವತ್ತು ಆ ಟೈಪ್ ಅನ್ನ ಮೆನ್ಷನ್ ಮಾಡಿ ಹೇಳ್ತಾ ಇರ್ತೀನಿ. ಯಾವ ಏಕವಚನ ಬಹುವಚನದ ಉತ್ತರಗಳು ಯಾವ ಟೈಪ್ ಅಲ್ಲಿ ನಾವು ಕಲ್ತಿದ್ದೀವಿ ಅಂತ ಅದನ್ನ ಅವಶ್ಯವಾಗಿ ಖಚಿತಪಡಿಸ್ಕೊಳ್ಳಿ. ಇನ್ನ ಇವತ್ತಿನಿಂದ ಕ್ವಶನ್ ಪೇಪರ್ ಸಾಲ್ವ್ ಮಾಡೋದೇ. ಇವತ್ತು ಸಿಂಗುಲರ್ ಪ್ಲೂರಲ್ ಆಧಾರಿತವಾದ ಕ್ವಶನ್ ಪೇಪರ್. ನೆಕ್ಸ್ಟ್ ಕ್ಲಾಸ್ಗಳಿಂದ ಆಸ್ ಎ ಹೋಲ್ SDA FDA ಗ್ರೂಪ್ C PDO ಇದರ ಪೂರ್ತಿ ಕ್ವಶನ್ ಪೇಪರ್ ಅನ್ನೇ ಸಾಲ್ವ್ ಮಾಡ್ತಾ ಅದಕ್ಕೆ ತಕ್ಕ ಬೇಕಾಗುವಂತಹ ವ್ಯಾಕರಣ ಮತ್ತು ಪದ ಸಂಪತ್ತಿನ ಅಂಶಗಳನ್ನ ಅವಾಗ ಕಲಿತಾ ಹೋಗೋಣ. ಓಕೆ, ಸೊ ಇದು ಲೇಟೆಸ್ಟ್ ಕ್ವಶನ್ ಪೇಪರ್ ತಂದಿದ್ದೀನಿ. ರೈಟ್, 2024ರಲ್ಲಿ ನಡೆದ ಪರೀಕ್ಷೆಯ ಒಂದು ಪ್ರಶ್ನೆ ಪತ್ರಿಕೆ. ಕ್ವಶನ್ ಹಿಂಗಿರುತ್ತೆ ಸ್ನೇಹಿತರೆ. ಔಟ್ ಆಫ್ ದ 4 ಆಪ್ಷನ್ಸ್ ಗಿವನ್, ಅಂದ್ರೆ 4 ಆಯ್ಕೆ ಕೊಟ್ಟಿರ್ತಾರೆ, ಅವುಗಳಲ್ಲಿ ಒಂದನ್ನ ಸಿಲೆಕ್ಟ್ ದ ಗ್ರೂಪ್, ಒಂದು ಗ್ರೂಪ್ ಸಮೂಹ ಅಥವಾ ಗ್ರೂಪ್ಸ್ ಸಮೂಹಗಳನ್ನ ನೀವು ಆಯ್ಕೆ ಮಾಡಬೇಕು. ದ್ಯಾಟ್ ಕನ್ಸಿಸ್ಟ್ ಆಫ್ ಆಲ್ ಕರೆಕ್ಟ್ ಪ್ಲೂರಲ್ ಫಾರ್ಮ್ಡ್ ಫಾರ್ಮ್ ಸಿಂಗುಲರ್. ವೆರಿ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಏಕವಚನ ಬಹುವಚನ ಸರಿಯಾಗಿ ಇರುವ ಗ್ರೂಪ್ ಅಥವಾ ಗ್ರೂಪ್ಗಳನ್ನ, ಒಂದೇ ಗ್ರೂಪ್ ಅಲ್ಲಿ ಇರ್ಬೋದು, 2 ಗ್ರೂಪ್ ಅಲ್ಲಿ ಇರ್ಬೋದು, 3 ಗ್ರೂಪ್ ಅಲ್ಲಿ ಇರ್ಬೋದು, ಯಾವುದೋ ಗ್ರೂಪ್ ಅಲ್ಲಿ ಇರ್ಲಿಕ್ಕೂ ಇಲ್ಲ, ಅದನ್ನ ಗುರುತಿಸಿ ಆ ಪ್ರಕಾರ ನಿಮ್ಮ OMR ಶೀಟ್ ಅಲ್ಲಿ ಅದನ್ನ ಡಾರ್ಕ್ ಮಾಡುವಂಥದ್ದು. ಓಕೆ, ಸೊ ಇಲ್ಲಿ ಕೊಟ್ಟಿದ್ದಾರೆ ಗ್ರೂಪ್ A ಕಾಲ್ವ್ಸ್ ಕೊಟ್ಟಿದ್ದಾರೆ, ಶೆಲ್ವ್ಸ್ ಕೊಟ್ಟಿದ್ದಾರೆ, ವೋಲ್ಸ್ ಕೊಟ್ಟಿದ್ದಾರೆ, ಬಿಲೀವ್ಸ್ ಕೊಟ್ಟಿದ್ದಾರೆ. ಸೊ ನಿಮಗೆಲ್ಲ ಗಮನವಿರಲಿ, ಇವೆಲ್ಲ ಹಿಂದಿನ ಕ್ಲಾಸ್ಗಳಲ್ಲಿ ಕಲ್ತಿದ್ದೀವಿ. ಇದನ್ನ ಯಾವ ಟೈಪ್ ಅಲ್ಲಿ ಕಲ್ತಿದ್ದೀವಿ ಈಗ ನಾನು ಹೇಳ್ತೀನಿ. ಇನ್ನ ಗ್ರೂಪ್ B ಅವರು ಕೊಟ್ಟಿದ್ದಾರೆ A ಮ್ಯಾನ್, ಇದರ ಬಹುವಚನ ಮೆನ್ ಅಂತ ಕೊಟ್ಟಿದ್ದಾರೆ. 4 ಸರಿ ಇರಬೇಕು. ಅಂತಹ 4 ಸರಿ ಇರುವ ಎಷ್ಟು ಗ್ರೂಪ್ ಇದಾವೆ? ಒಂದೇ ಗ್ರೂಪ್, 2 ಗ್ರೂಪ್, ಟೋಟಲ್ 4 ಗ್ರೂಪ್ ಕೊಟ್ಟಿದ್ದಾರೆ. ಮೊದಲು 4 ಗ್ರೂಪ್ ಅನ್ನ ಓಕೆ ಅವಶ್ಯವಾಗಿ ಸಮಾಧಾನವಾಗಿ ಶಾಂತಿಯಾಗಿ ಅರ್ಥ ಮಾಡ್ಕೊಳ್ಳೋಣ. ಮ್ಯಾನ್, ಮೆನ್. ನೆಕ್ಸ್ಟ್ ಲೀವ್, ಇದರ ಬಹುವಚನ ಅವರು ಲೀವ್ಸ್ ಕೊಟ್ಟಿದ್ದಾರೆ. ಎಲ್ಫ್, ಇದರ ಬಹುವಚನ ಎಲ್ವ್ಸ್ ಕೊಟ್ಟಿದ್ದಾರೆ. ಡಿ ವೈಫ್, ಇದರ ಬಹುವಚನ ವೈವ್ಸ್ ಕೊಟ್ಟಿದ್ದಾರೆ. ರೈಟ್, ಮೊದಲು 4 ಗ್ರೂಪ್ ಅನ್ನ ಬರಿತೀನಿ, ಅರ್ಥ ಮಾಡ್ಕೊಳ್ಳಿ. ಕಾಲ್ವ್ಸ್, ಶೆಲ್ವ್ಸ್, ವೋಲ್ವ್ಸ್, ಬಿಲೀವ್ಸ್. ಗ್ರೂಪ್ B ಮ್ಯಾನ್, ಮೆನ್, ಲೀವ್ಸ್, ಎಲ್ವ್ಸ್, ವೈಫ್, ವೈವ್ಸ್. ನೆಕ್ಸ್ಟ್ ಗ್ರೂಪ್ C ಅವರು ಕೊಟ್ಟಿರೋದು ಗ್ರೂಪ್ C ಆಪ್ಷನ್ ನಂಬರ್ A ಪರ್ಸನ್, ಇದರ ಬಹುವಚನ ಪೀಪಲ್ ಅಂತ ಕೊಟ್ಟಿದ್ದಾರೆ. B ಮಂಕಿ, ಇದರ ಬಹುವಚನ ಅವ್ರು ಕೊಟ್ಟಿರೋದು ಸ್ಪೆಲ್ಲಿಂಗ್ ಈ ರೀತಿಯಾಗಿದೆ, MONKIES ಅಂತ ಕೊಟ್ಟಿದ್ದಾರೆ. C ಟೀಮ್, ಇದರ ಬಹುವಚನ ಟೀಮ್ಸ್ ಕೊಟ್ಟಿದ್ದಾರೆ. ಇನ್ನ D ಕ್ಯಾಟ್, ಇದರ ಬಹುವಚನ ಕ್ಯಾಟ್ಸ್ ಅಂತ ಕೊಟ್ಟಿದ್ದಾರೆ. ದಿಸ್ ಈಸ್ ಗ್ರೂಪ್ C. ಓಕೆ, ಇನ್ನ ಗ್ರೂಪ್ D ಕೊಟ್ಟಿದ್ದಾರೆ. ಗ್ರೂಪ್ D ಕೊಟ್ಟಿದ್ದಾರೆ ಏನ ನಮ್ A ಲೇಡಿ, ಇದರ ಬಹುವಚನ ಲೇಡೀಸ್ ಕೊಟ್ಟಿದ್ದಾರೆ. B ಆಯ್ಕೆದಲ್ಲಿ ಕೊಟ್ಟಿದ್ದಾರೆ ಬಸ್, ಇದರ ಬಹುವಚನ ಬಸ್ಸಸ್. ಪ್ಲೂರಲ್ ಆಫ್ ಬಸ್ ಈಸ್ ಬಸ್ಸಸ್. C ಟೊಮ್ಯಾಟೊ, ಅದಕ್ಕೆ ಯಾಕೆ ನಾ ಹಿಂದಿನ ಕ್ಲಾಸಲ್ಲಿ ಬರೆದು ತೆಗಿತಾ ಇದ್ದೆ. ಯು ವಿಲ್ ರಿಮೆಂಬರ್ ಡೆಫಿನೆಟ್ಲಿ. ಓಕೆ, ಸೊ ವಿಚ್ ಎವರ್ ದ ನೌನ್ ವಿ ಹ್ಯಾವ್ ರಿಟನ್ ಪ್ರೀವಿಯಸ್ಲಿ, ಪ್ಲೀಸ್ ರಿಮೆಂಬರ್ ದೆಮ್. ಟೊಮ್ಯಾಟೊ, ಪ್ಲೂರಲ್ ಆಫ್ ದಿಸ್ ಈಸ್ ಟೊಮ್ಯಾಟೋಸ್. D bush, plural of this they have given bushes. Right,
ಗ್ರೂಪ್ ಡಿ ಲೇಡಿ ಲೇಡೀಸ್, ಬಸ್ ಬಸ್ಸಸ್, ಟೊಮ್ಯಾಟೊ ಟೊಮ್ಯಾಟೋಸ್, ಬುಷ್ ಬುಷೀಸ್ ಅಂತ ಅವರು ಸ್ಪೆಲ್ಲಿಂಗ್ ಕೊಟ್ಟಿದ್ದಾರೆ. ಇವನ್ ವಿ ಶುಡ್ ಹ್ಯಾವ್ ದ ರೈಟ್ ಸ್ಪೆಲ್ಲಿಂಗ್. ಓಕೆ, ಗ್ರೂಪ್ ಸಿ ದಲ್ಲಿ ಪರ್ಸನ್ ಪೀಪಲ್, ಮಂಕಿ ಮಂಕೀಸ್, ಟೀಮ್ ಟೀಮ್ಸ್, ಕ್ಯಾಟ್ ಕ್ಯಾಟ್ಸ್. ಇಷ್ಟೆಲ್ಲ ಆದ್ಮೇಲೆ ಅವ್ರು ಕೊಟ್ಟಿರೋದು ರೈಟ್ ಏನಂತ, ದ ಕೋಡ್ ಫಾರ್ ದ ಕರೆಕ್ಟ್ ಆನ್ಸರ್ ಫ್ರಮ್ ದ ಆಪ್ಷನ್ ಗಿವನ್ ಬಿಲೋ ಆರ್. ಫಸ್ಟ್ ಆಪ್ಷನ್ ಕೊಟ್ಟಿದ್ದಾರೆ ಎ ಅಂಡ್ ಬಿ ಓನ್ಲಿ, ಎ ಅಂಡ್ ಬಿ ಓನ್ಲಿ. ಸೆಕೆಂಡ್ ಆಪ್ಷನ್ ಕೊಟ್ಟಿದ್ದಾರೆ ಬಿ ಅಂಡ್ ಸಿ ಓನ್ಲಿ. ಥರ್ಡ್ ಆಪ್ಷನ್ ಕೊಟ್ಟಿದ್ದಾರೆ ಸಿ ಅಂಡ್ ಡಿ ಓನ್ಲಿ. ನಾಲ್ಕನೇ ಆಪ್ಷನ್ ಕೊಟ್ಟಿದ್ದಾರೆ ಡಿ ಅಂಡ್ ಎ ಓನ್ಲಿ. ಎಸ್, ಆನ್ಸರ್ ಆಮೇಲೆ ಬರೋಣ. ಫಸ್ಟ್ ಲೆಟರ್ಸ್ ಮೂವ್ ಆನ್ ಟು ದ ಫಸ್ಟ್ ಪೇಜ್. ಗ್ರೂಪ್ ಎ. ಓಕೆ, ಈಗ ಟೈಪ್ ಹೇಳ್ತೀನಿ, ಬರ್ಕೊಳ್ಳಿ. ಈ ಹಿಂದೆ ಯಾವ್ಯಾವ ಟೈಪ್ ಅಲ್ಲಿ ಬರ್ಕೊಂಡಿದ್ದೀರಾ ಆ ಟೈಪ್ ಅಲ್ಲಿ ಇವೆಲ್ಲವುಗಳನ್ನ ಕಲ್ತಿದೀವಿ. ಎಷ್ಟು ನೆನಪಿದ್ರೆ ಒಳ್ಳೇದು, ಯಾವ ನೆನಪಿಲ್ಲ ನೆನಪು ಮಾಡ್ಕೊಳ್ಳಿ, ಬರುತ್ತಗಿರಿ, ಅವಶ್ಯವಾಗಿ ನೆನಪಿಟ್ಕೊಳ್ಳಿ. ಗ್ರೂಪ್ ಎ ಕಾಲ್ಸ್ ಕಾಲ್ಸ್, ಇದನ್ನು ಟೈಪ್ 5 ದಲ್ಲಿನೇ this we have type 5 ದಲ್ಲಿ ಕಲ್ತಿದೀವಿ. Do you remember? Okay, I have given you the list. Type 5, almost all. Self selves, type 5. Wolf wolves, type 5. The belief believes, all we have learnt in type group A, and all are right. So group A is number 1, it is right option. ಗ್ರೂಪ್ ಬಿ ಮ್ಯಾನ್ ಮೆನ್, ಇದನ್ನ ಟೈಪ್ 8 ಅಲ್ಲಿ ಕಲ್ತಿದೀವಿ. ಟೈಪ್ 8 ಅಲ್ಲಿ ನಿಮಗೆ ಲಿಸ್ಟ್ ಕೊಟ್ಟಿದ್ದೆ, ಸ್ಪೆಲ್ಲಿಂಗ್ ಚೇಂಜ್ ಆಗೋದ್ರಿಂದ ಬಹುವಚನ ಬರ್ತವೆ, ಅದರಲ್ಲಿ ಇದೆ, ಅವಶ್ಯವಾಗಿ ನೀವು ಕನ್ಫರ್ಮ್ ಮಾಡ್ಕೊಳ್ಳಿ. ಲೀಫ್ ಲೀವ್ಸ್, ಇದು ಟೈಪ್ 5 ದಲ್ಲಿ ಇದೆ. ನೋಡಿ, ಮೊದಲು ಕೊಟ್ಟಿದ್ದು 1 to type 15 ಎಷ್ಟು ಮಹತ್ವದ ಪಾತ್ರ ವಹಿಸುತ್ತೆ. ನೌ ವಿ ವಿಲ್ ರಿಯಲೈಸ್ ಇಟ್. ಓಕೆ, ಅಂಡ್ ಎಲ್ಸ್ ಎಲ್ವ್ಸ್, ಇದು ಸಹಿತ ಟೈಪ್ 5 ದಲ್ಲಿ ಕೊಟ್ಟಿದ್ದೀನಿ. And wife wise, this is also in type 5, and all answers are absolutely right. Okay, so group B is also right. ಈ ಎಲ್ಲವೂ ಏಕವಚನ ಬಹುವಚನ ಸರಿ ಇದ್ದಾವೆ, ಈ ಎಲ್ಲವೂ ಏಕವಚನ ಬಹುವಚನ ಸರಿ ಇದ್ದಾವೆ. ಎ ಮತ್ತು ಬಿ ಸರಿ ಇದ್ದಾವೆ. ಇನ್ನ ಸಿ ಹೋಗೋಣ. ಪರ್ಸನ್ ಪೀಪಲ್, ಇದ್ರ ನಾವು ಇದು ಸಹಿತ ಸರಿ ಇದೆ, ರೈಟ್. ಸ್ಪೆಲ್ಲಿಂಗ್ ಚೇಂಜ್ ಅದರಲ್ಲಿ ನಾನು ಹೇಳಿರ್ತೀನಿ. ಓಕೆ, ಟೈಪ್ 8 ಅಲ್ಲಿ ಇದೆ. ಮಂಕಿ ಮಂಕೀಸ್, ಟೈಪ್ 1 ಅಲ್ಲಿ ಕೊಟ್ಟಿದ್ದೀನಿ. ಮಂಕಿ, ಇದರ ಪ್ಲೂರಲ್ ಫಾರ್ಮ್ ಮಂಕೀಸ್, ಸ್ಪೆಲ್ಲಿಂಗ್ MONKEYS ಮಾತ್ರ ಬರುತ್ತೆ, ಬಟ್ ಅವರು IS ಮಾಡಿದ್ದಾರೆ, ಹಿಂಗಾಗಿ ಟೈಪ್ 1 ಅಲ್ಲಿ ನೀವು ಕಲ್ತಿದ್ದೀರಾ. ಓಕೆ, ಸೊ ದಿಸ್ ಈಸ್ ರಾಂಗ್. ಸೊ ಒಂದು ರಾಂಗ್ ಅಂದ್ರೆ ಆ ಒಂದು ಪೂರ್ತಿ ಗ್ರೂಪ್ ಸಿ ರಾಂಗ್ ಆಗುತ್ತೆ. ಬಟ್ ಯಾವುದಕ್ಕೂ ಮುಂದಿನ ನೋಡೋಣ. ಟೀಮ್ ಟೀಮ್ಸ್, ಇದು ಸಹಿತ ಟೈಪ್ 1 ಅಲ್ಲಿ ಇದೆ. ಕ್ಯಾಟ್ ಕ್ಯಾಟ್ಸ್, ಇದು ಸಹಿತ ಟೈಪ್ 1 ಅಲ್ಲಿ ಇದೆ. ಓಕೆ, ಟೈಪ್ 1 ಕೊಟ್ಟಿದೀವಿ. ಓಕೆ, ಬಟ್ ಮಂಕಿ, ಇದರ ಬಹುವಚನ ಮಂಕೀಸ್, ಬರೀ ವಾಯ್ ಮುಂದೆ ಎಸ್ ಬರಿಬೇಕು, ಅವರು IS ಬರಿದ್ದಾರೆ. ಸೊ ದಿಸ್ ಈಸ್ ರಾಂಗ್. ಇನ್ನ ಗ್ರೂಪ್ ಡಿ ಲೇಡಿ ಲೇಡೀಸ್, ಇದು ಟೈಪ್ 4 ದಲ್ಲಿ ಇದೆ, ನಾನು ನಿಮಗೆ ಕೊಟ್ಟಿದ್ದೀನಿ. ಅದಾದ್ಮೇಲೆ ಬಸ್ ಬಸ್ಸಸ್ ಟೈಪ್ 2 ದಲ್ಲಿದೆ. ದಿಸ್ ಈಸ್ ಆಲ್ಸೋ ರೈಟ್. ಟೊಮ್ಯಾಟೊ ಟೊಮ್ಯಾಟೋಸ್ ಟೈಪ್ 6 ದಲ್ಲಿದೆ. ಬುಷ್ ಬುಷಸ್ ಆಗ್ಬೇಕಿದು. ಓಕೆ, ಬುಷ್, ಇದರ ಬಹುವಚನ ಬುಷಸ್, ಬರೀ ES, IES ಈಸ್ ರಾಂಗ್. ಯಾವುದಕ್ಕೂ ಇದನ್ನ ನಾನು ಕೊಟ್ಟಿರೋದು ಟೈಪ್ 2 ದಲ್ಲಿ ಕೊಟ್ಟಿದ್ದೀನಿ. ಎಲ್ಲ ಏಕವಚನ ಬಹುಗಳನ್ನ ಆ ಟೈಪ್ ಅಲ್ಲಿ ಕೊಟ್ಟಿದ್ದೀನಿ, ಅವಶ್ಯವಾಗಿ ಖಚಿತಪಡಿಸ್ಕೊಳ್ಳಿ. ಸೊ ಗ್ರೂಪ್ ಸಿ ಮತ್ತು ಡಿ ರಾಂಗ್ ಆನ್ಸರ್ ಇದೆ. ಹಿಂಗಾಗಿ ಸರಿ ಇರೋದು ಯಾವುದು? ಓನ್ಲಿ ಗ್ರೂಪ್ ಎ ಅಂಡ್ ಬಿ. ಹಿಂಗಾಗಿ ಗ್ರೂಪ್ ಎ ಅಂಡ್ ಬಿ ಅಂತ ಇರುವ ಆಯ್ಕೆ ಸರಿ. ಅದು ಯಾವುದು? ದಿಸ್ ಈಸ್ ನಂಬರ್ 1. ದಿಸ್ ಈಸ್ ಹೌ ಇಟ್ ಈಸ್ ರೆಕಾಗ್ನೈಸ್ಡ್ ಆಸ್ ಅ ಟ್ರೂ ರೈಟ್ ಕಾಂಬಿನೇಷನ್ ಆಫ್ ದ ಸಿಂಗುಲರ್ ಪ್ಲೂರಲ್ಸ್. ಅರ್ಥ ಆಯ್ತಾ ಸ್ನೇಹಿತರೆ? ಇಂತಹದ್ದು ಎಕ್ಸಾಂಪಲ್ ಇನ್ನೊಂದು ಮಾಡೋಣ, ಯಾಕಂದ್ರೆ ರಿಪಿಟೇಷನ್ ಈಸ್ ಅ ಮದರ್ ಆಫ್ ಸ್ಕಿಲ್ಸ್. ಮೈ ಡಿಯರ್ ಫ್ರೆಂಡ್ಸ್, ಪ್ಲೀಸ್ ರಿಪೀಟ್ ಮಾಡಿ. ಓಕೆ, ಬಂದಂಗ್ ಅನಿಸ್ತವೆ, ಬಟ್ ವಿ ಹ್ಯಾವ್ ಟು ರೈಟ್ ಕೆಲವೊಮ್ಮೆ. ಓಕೆ, ನೋಡಿ, ಮಂಕಿ ವಾಯ್ ಇದೆ, ಬಟ್ ನಾವು ಒಂದನ್ನ ಎಕ್ಸೆಪ್ಷನ್ ಆಗಿ ಕಲ್ತಿದೀವಿ. ಓಕೆ, ಮಂಕಿ, ಇದರ ಬಹುವಚನ ಮಂಕೀಸೇ ಬರುತ್ತೆ. ಕೆಲವೊಮ್ಮೆ ವಾಯ್ ಹೋಗಿ IS ಬರುತ್ತೆ, ನಿಮ್ಗೆ ಎಕ್ಸೆಪ್ಷನ್ ಕೊಟ್ಟಿದ್ದೀನಿ. ಸೊ ಇವೆಲ್ಲವನ್ನ ಅವಶ್ಯವಾಗಿ ಕಲಿತಾ ಇರಿ, ಬರಿತಾ ಇರಿ. ಓಕೆ, ಹೀಗಾದ್ರೆ ಕನ್ಫ್ಯೂಷನ್ ಕಡಿಮೆ ಆಗುತ್ತೆ. ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್
ಕ್ವಶನ್ ಪೇಪರ್. ಇದು ಒಂದು ಕ್ವಶನ್ ಪೇಪರ್ ಆಯ್ತು. ಇದು ಆದ್ಮೇಲೆ ದಿಸ್ ಇಸ್ ಒನ್ ಮೋರ್ ಕ್ವಶನ್ ಪೇಪರ್. ಇದು 2024 ಓನ್ಲಿ. ಇದು ಕಮ್ಯುನಿಕೇಶನ್ ಪೇಪರ್ ಆಫ್ PDO 2024 ಓನ್ಲಿ, ರೈಟ್? ಇಲ್ಲಿನು ದ ಕ್ವಶನ್ ಈಸ್ ಔಟ್ ಆಫ್ ದ 4 given groups select the groups that consist of all the correct plural formed from singular. ಸೇಮ್ ಪ್ರಶ್ನೆ, ರೈಟ್? ಇದರಲ್ಲಿ ಗ್ರೂಪ್ ಎ ಕೊಟ್ಟಿದ್ದಾರೆ. ಲೆಟ್ಸ್ ಸ್ಟಡಿ ಗ್ರೂಪ್ ಎ. ಯಾವ್ದು? ಎದಲ್ಲಿ ಬೇಬಿ, ಇದರ ಬಹುವಚನ ಬೇಬೀಸ್. ಅವರು ಕೊಟ್ಟಿರೋದು ಬೇಬಿ, ಇದರ ಬಹುವಚನ they have given as babies. Next they have given B option as leaf, ಇದರ ಬಹುವಚನ leaves ಅಂತ ಕೊಟ್ಟಿದ್ದಾರೆ. ಯಾರಿಗಾಗಲೇ ನಾವು ಕೊಟ್ಟಿರುವ ಪಟ್ಟಿಯನ್ನ ಓಕೆ ಪರ್ಫೆಕ್ಟ್ ಆಗಿದ್ದೀರಾ? ಬರಿತಾನೆ ನಿಮ್ಗೆ ಗೊತ್ತಾಗ್ಬೇಕು ವಿಚ್ ಈಸ್ ರಾಂಗ್ ಅಂತ. ಇನ್ನ ಸಿಟಿ, ಇದರ ಬಹುವಚನ ಸಿಟೀಸ್ ಅಂತ ಕೊಟ್ಟಿದ್ದಾರೆ. ಅಂಡ್ ಡಿ ಎಕೋ, ಇದರ ಬಹುವಚನ ಎಕೋಸ್, ECHOES ಅಂತ ಕೊಟ್ಟಿದ್ದಾರೆ, ರೈಟ್? ಗ್ರೂಪ್ ಎ ಬೇಬಿ, ಬೇಬೀಸ್ ಕನ್ಫರ್ಮ್ ಮಾಡ್ಕೋತೀನಿ. ಲೀಫ್, ಲೀವ್ಸ್ ಕೊಟ್ಟಿದ್ದಾರೆ, ಲೀವ್ಸ್. ಸಿಟಿ, ಸಿಟೀಸ್ ಕೊಟ್ಟಿದ್ದಾರೆ. ಎಕೋ, ಎಕೋಸ್ ಕೊಟ್ಟಿದ್ದಾರೆ. ಇನ್ನ ಗ್ರೂಪ್ ಬಿ ದಲ್ಲಿ ಕೊಟ್ಟಿರೋದು ಎ ಕಾಂಬಿನೇಷನ್ ಸನ್ ಇನ್ ಲಾ, ಇದರ ಬಹುವಚನ ಸನ್ಸ್ ಇನ್ ಲಾ. ನಾನು ಸಿಂಗುಲರ್ ಪ್ಲೂರಲ್ ಶುರು ಮಾಡಿದ್ದೆ ಕಾಂಪೌಂಡ್ ನೌನ್ಸ್ ನಿಂದ. ಅದನ್ನ ಮತ್ತೆ ನಾನು ಟೈಪ್ 9 ಅಲ್ಲಿ ಆಡ್ ಮಾಡ್ಕೋರಿ ಅಂತ ಹೇಳಿದೀನಿ. ಓಕೆ, ಟೈಪ್ 9 ಈಸ್ ಕಾಂಪೌಂಡ್ ನೌನ್ಸ್. 3 ಕೇಸಸ್ ಸ್ಟಡಿ ಮಾಡಿದೀನಿ. ಇಫ್ ಯು ರಿಮೆಂಬರ್, ಓಕೆ, ಫಸ್ಟ್ ವರ್ಡ್ ಫಾರ್ಮ್ಸ್ ಅ ಪ್ಲೂರಲ್, ಸೆಕೆಂಡ್ ವರ್ಡ್ ಫಾರ್ಮ್ಸ್ ಅ ಪ್ಲೂರಲ್, ಬೋತ್ ವರ್ಡ್ಸ್ ಫಾರ್ಮ್ ದ ಪ್ಲೂರಲ್, ರೈಟ್? ಸೊ ಆ ವಿಭಾಗದಿಂದ ಬಂದಿರೋ ಪ್ರಶ್ನೆ. ಸನ್ ಇನ್ ಲಾ, ಇದರ ಬಹುವಚನ ಸನ್ಸ್ ಇನ್ ಲಾ. ಲುಕ್ಕರ್ ಆನ್, ಇದರ ಬಹುವಚನ ಲುಕ್ಕರ್ ಆನ್, ಇದರ ಬಹುವಚನ ಅವ್ರು ಕೊಟ್ಟಿರೋದು ಲುಕ್ಕರ್ಸ್ ಆನ್. ಇದೆಲ್ಲ ಕಾಂಪೌಂಡ್ ನೌನ್ ಟೈಪ್ 9 ದಲ್ಲೇ ಬರುತ್ತೆ. ಅದಾದ್ಮೇಲೆ ಸಿ ಆಪ್ಷನ್ ದೇ ಹ್ಯಾವ್ ಗಿವನ್ ಪಾಸರ್ ಬೈ, ಪಾಸರ್ ಬೈ, ಇದರ ಬಹುವಚನ ಪಾಸರ್ಸ್ ಬೈ. ಆಪ್ಷನ್ ಡಿ ಮ್ಯಾನ್ ಆಫ್ ವಾರ್, ಮ್ಯಾನ್ ಆಫ್ ವಾರ್, ಮ್ಯಾನ್ಸ್ ಆಫ್ ವಾರ್ ಅವರು ಕೊಟ್ಟಿರೋದು ಮ್ಯಾನ್ಸ್ ಆಫ್ ವಾರ್. ದಿಸ್ ಈಸ್ ಆಪ್ಷನ್ ನಂಬರ್, ಓಕೆ, ಗ್ರೂಪ್ ಎ ಮತ್ತು ಗ್ರೂಪ್ ಸಿ. ನೆಕ್ಸ್ಟ್ ಲೆಟ್ಸ್ ಮೂವ್ ಆನ್ ಟು ದ ಗ್ರೂಪ್ ಡಿ. ಗ್ರೂಪ್ ಸಿ ಅಂಡ್ ಡಿ. ಫಸ್ಟ್ ಗ್ರೂಪ್ ಸಿ, ಮೌಸ್, ಮೈಸ್, ಎ ಆಪ್ಷನ್ ಮೌಸ್, mice. B option goose. ಗಮನವಿರಲಿ, ಸ್ಪೆಲ್ಲಿಂಗು ಸರಿ ಆಗ್ಬೇಕು ಸ್ನೇಹಿತರೆ. ಗೀಸ್. ಸಿ ಆಪ್ಷನ್ ಲವ್ಸ್, ಲೈಸ್. ಡಿ ಆಪ್ಷನ್ ಕ್ಯಾಂಟೋ, ಪ್ಲೂರಲ್ cantos, plural cantos. Next group D they have given as follows. Group D, A cattle, ಇದರ ಬಹುವಚನ ಕ್ಯಾಟಲ್ಸ್. B people, they have given like this, people, people ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಸಿ ವರ್ಮಿನ್, ಇದರ ಬಹುವಚನ ವರ್ಮಿನ್ಸ್ ಕೊಟ್ಟಿದ್ದಾರೆ. ಅಂಡ್ ಡಿ ಫೋಟೋ, ಇದರ ಬಹುವಚನ ಫೋಟೋಸ್ ಕೊಟ್ಟಿದ್ದಾರೆ, ರೈಟ್? ಎಸ್. ನೌ ಲೆಟ್ಸ್ ಸ್ಟಡಿ. ನಾವು ಯಾವ ಯಾವ
ಏಕವಚನ ಬಹುವಚನ ಎಲ್ಲಿ ಕಲ್ತಿದೀವಿ? ಅಗೇನ್ ವಿ ವಿಲ್ ಸ್ಟಡಿ. ಬೇಬಿ ಬೇಬೀಸ್ ಇದನ್ನ ನಾವು ಟೈಪ್ 4 ದಲ್ಲಿ ಕಲ್ತಿದೀವಿ. ಬಟ್ ದಿಸ್ ಈಸ್ ರೈಟ್. ಟೈಪ್ ಬೇಬಿ ಬೇಬೀಸ್ ರೈಟ್ ಇದೆ. ಲೀಫ್ ಲೀವ್ಸ್ ಇದನ್ನ ನಾವು ಟೈಪ್ 5 ದಲ್ಲಿ ಕಲ್ತಿದೀವಿ. ದಿಸ್ ಈಸ್ ರಾಂಗ್. ಲೀಫ್ ಇದರ ಬಹುವಚನ ಲೀವ್ಸ್ ಆಗತ್ತೆ, ಹಿಂಗಾಗಿ ದಿಸ್ ಈಸ್ ರಾಂಗ್. ಹಿಂಗಾಗಿ ಗ್ರೂಪ್ ಎ ಅಂತರೂ ರಾಂಗೇ ಆಗತ್ತೆ. ಬಟ್ ಯಾವುದಕ್ಕೂ ಬೇರೆ ನಾಮಪದದ ಬಹುವಚನ ಅರ್ಥ ಮಾಡ್ಕೊಳ್ಳೋಣ. ಸಿಟಿ ಸಿಟೀಸ್ ಇದನ್ನ ಟೈಪ್ 4 ದಲ್ಲಿ ಕಲ್ತಿದೀವಿ. ದಿಸ್ ಈಸ್ ರೈಟ್. ಎಕೋ ಎಕೋಸ್ ಇದನ್ನ ಟೈಪ್ 6 ದಲ್ಲಿ ಕಲ್ತಿದೀವಿ. ದಿಸ್ ಈಸ್ ರೈಟ್. ಓಕೆ, ನಾ ಯಾವ ಟೈಪ್ ಅಂತ ನೋಡಿ ಹೇಳ್ತಾ ಇದ್ದೀನಿ, ಯಾಕೆ ನಿಮ್ಗೆ 15 ಟೈಪ್ ಕೊಟ್ಟಿದ್ದೀನಿ. ರೈಟ್. ಸೊ ಇದರಲ್ಲಿ ದಿಸ್ ಈಸ್ ರಾಂಗ್. ಗ್ರೂಪ್ ಬಿ ದಲ್ಲಿ ಸನ್ ಇನ್ ಲಾ ಸನ್ಸ್ ಇನ್ ಲಾ ಇದೆಲ್ಲ ನಾವು ಕಲ್ತಿರೋದು ಆಲ್ ವಿ ಹ್ಯಾವ್ ಲರ್ನ್ಡ್ ಇನ್ ಟೈಪ್ 9 ಅಥವಾ ಸಿಂಗುಲರ್ ಪ್ಲೂರಲ್ ನಾನು ಮೊದಲ ಕ್ಲಾಸ್ ನಲ್ಲಿ ಮಾಡಿದ್ದೀನಿ ಕಂಪೌಂಡ್ ನೌನ್ಸ್ ಆಧಾರಿತವಾಗಿ. ಸನ್ ಇನ್ ಲಾ ಸನ್ಸ್ ಇನ್ ಲಾ ರೈಟ್. ಲುಕ್ ಇದೆಲ್ಲದರಲ್ಲಿಯೂ ಫಸ್ಟ್ ವರ್ಡ್ ಪ್ಲೂರಲ್ ಆಗ್ಬೇಕು. ಲುಕ್ಕರ್ ಆನ್ ಲುಕ್ಕರ್ಸ್ ಆನ್ ರೈಟ್. ಪಾಸರ್ ಬೈ ಪಾಸರ್ಸ್ ಬೈ ರೈಟ್. ಮ್ಯಾನ್ ಆಫ್ ವಾರ್ ಮ್ಯಾನ್ ಇದರ ಬಹುವಚನ ಮೆನ್ ಆಗಬೇಕು. ಬಟ್ ದೇ ಹ್ಯಾವ್ ಗಿವನ್ ಆಸ್ ಮ್ಯಾನ್ಸ್, ಹಿಂಗಾಗಿ ದಿಸ್ ಈಸ್ ರಾಂಗ್. ಸೊ ಗ್ರೂಪ್ ಬಿ ಈಸ್ ಆಲ್ಸೋ ರಾಂಗ್. ಅರ್ಥ ಆಯ್ತಾ? ದೆನ್ ಲೆಟ್ಸ್ ಮೂವ್ ಆನ್ ಟು ದ ಗ್ರೂಪ್ ಸಿ. ಮೌಸ್ ಮೈಸ್ ಇದನ್ನ ಟೈಪ್ 8 ದಲ್ಲಿ ಕಲ್ತಿದೀವಿ. ಗೂಸ್ ಗೀಸ್ ಇದನ್ನು ಟೈಪ್ 8 ಅಲ್ಲಿ ಕಲ್ತಿದೀವಿ. ಅದರ ಸ್ಪೆಲ್ಲಿಂಗ್ ಇಲ್ಲಿ ಇ ಬರಬೇಕು, ದೆನ್ ಓನ್ಲಿ ಇಟ್ ಈಸ್ ರೈಟ್. ಓಕೆ, ದಿಸ್ ಈಸ್ ಮೌಸ್ ಮೈಸ್ ಸರಿ ಇದೆ. ಆದ್ರೆ ಗೂಸ್ ಇದರ ಸ್ಪೆಲ್ಲಿಂಗ್ ಗೀಸ್ ಬರಬೇಕು, ಅವ್ರು ಬರೇ GEES ಕೊಟ್ಟಿದ್ದಾರೆ, ಹಿಂಗಾಗಿ ದಿಸ್ ಈಸ್ ರಾಂಗ್. ಹಿಂಗಾಗಿ ಗ್ರೂಪ್ ಸಿನೂ ಆಗಲ್ಲ ಯಾವುದಕ್ಕೂ. ಲವ್ಸ್ ಲೈಸ್ ಇದು ಸರಿ ಇದೆ. ಇದನ್ನು ಸಹಿತ ನಾವು ಕೊಟ್ಟಿರೋದು ಟೈಪ್ 8 ಅಲ್ಲಿ. ಯಾರು ಈ ಟೈಪ್ ಗಳನ್ನ ಬರ್ಕೊಂಡಿಲ್ಲ, ಈಗಾದ್ರೂ ಹಿಂದಿನ ಕ್ಲಾಸ್ಗಳಿಗೆ ಹೋಗಿ ಆ ಟೈಪ್ ಗಳನ್ನ ಬರ್ಕೊಳ್ಳಿ. ಮ್ಯಾಕ್ಸಿಮಮ್ ಗರಿಷ್ಠವಾಗಿ ನಾನು ಲಿಸ್ಟ್ ಅನ್ನು ಕೊಟ್ಟಿದ್ದೀನಿ. ಕ್ಯಾಂಟೋ ಇದರ ಬಹುವಚನ ಕ್ಯಾಂಟೋಸ್ ಇದನ್ನ ಟೈಪ್ 6 ಅಲ್ಲಿ ಕಲ್ತಿದೀವಿ. ಓಕೆ, ಮೂರು ಸರಿ ಇದೆ. ಬಟ್ ದ ಸ್ಪೆಲ್ಲಿಂಗ್ ಆಫ್ ಗೀಸ್ ಈಸ್ ರಾಂಗ್. ಹಿಂಗಾಗಿ ಗ್ರೂಪ್ ಸಿ ಇಸ್ ಆಲ್ಸೋ ರಾಂಗ್. ಅಂಡ್ ಗ್ರೂಪ್ ಡಿ ದಲ್ಲಿ ಬರೋಣ. ಕ್ಯಾಟಲ್ ನೋಡಿ, ಕ್ಯಾಟಲ್ ಇಟ್ ಸೆಲ್ಫ್ ಇಸ್ ಅ ಬಹುವಚನ, ದನ ಕರುಗಳು ಅಂತ ಆಗತ್ತೆ. ಆದ್ರೆ ಏಕವಚನ ಬರಿಬೇಕಂದ್ರೆ ಕೌ ಅಂತ ಬರಿಬಹುದು. ಓಕೆ, ಒಂದು ಪ್ರಾಣಿ ಬರಿಬಹುದು. ಹಿಂಗಾಗಿ ಈ ಕಾಂಬಿನೇಷನ್ ಆಗಲ್ಲ. ಕ್ಯಾಟಲ್ ಇಟ್ ಸೆಲ್ಫ್ ಇಸ್ ಅ ಪ್ಲೂರಲ್ ಫಾರ್ಮ್. ಅದಾದ್ಮೇಲೆ ಪೀಪಲ್ ನೋಡಿ, ಪೀಪಲ್ ಸಹಿತ ಬಹುವಚನ. ಪೀಪಲ್ ಇದರ ಏಕವಚನ ಪರ್ಸನ್ ಆಗ್ಬೇಕು. ಸೊ ಹಿಂಗಾಗಿ ಗ್ರೂಪ್ ಡಿನೂ ಆಗಲ್ಲ. ವರ್ಮಿನ್ ವರ್ಮಿನ್ಸ್ ಇದನ್ನ ಟೈಪ್ 1 ದಲ್ಲಿ ಕಲ್ತಿದೀವಿ. ದಿಸ್ ಈಸ್ ರೈಟ್. ಅಂಡ್ ಫೋಟೋ ಫೋಟೋಸ್ ಇದನ್ನ ಸಹಿತ ನಾವು ಟೈಪ್ 1 ದಲ್ಲಿ ಕಲ್ತಿದೀವಿ. ಇಟ್ ಈಸ್ ರೈಟ್. ಬಟ್ ಅಬೌಟ್ ಆರ್ ರಾಂಗ್. ಹಿಂಗಾಗಿ 4 ರಾಂಗ್ ಇರೋದ್ರಿಂದ ಓಕೆ, ಇದರಲ್ಲಿ ಅವ್ರು ಕೊಟ್ಟಿರೋ ಆಪ್ಷನ್ ನಾನು ಅದನ್ನ ಬರ್ದಿದ್ದಿಲ್ಲ, ಈಗ ಬರೀತೀನಿ. ಓಕೆ, ವಾಟ್ ವಾಸ್ ಆಪ್ಷನ್ ಅಂದ್ರೆ ನಂಬರ್ 1 ದೇ ಹ್ಯಾವ್ ಗಿವನ್ ಆಸ್ ಆಪ್ಷನ್ ಎ ಅಂಡ್ ಬಿ. Number 2 they have given the option as B and C. Number 3 they have given option as A and C. Number 4 option they have given as none of the above. So answer ಏನಾಗುತ್ತೆ ಸ್ನೇಹಿತರೆ? 4 ಗ್ರೂಪ್ ಅಲ್ಲಿ ಬರದೇ ಇರೋದ್ರಿಂದ the right answer is none of the above. Okay, ನೋಡಿ, ಗ್ರೂಪ್ ಸಿ ದಲ್ಲಿ ಒಂದು ಮಿಸ್ಟೇಕ್ ಇದೆ, ಗ್ರೂಪ್ ಡಿ ದಲ್ಲಿ 2 ಮಿಸ್ಟೇಕ್ ಇದೆ, ಅದಾದ್ಮೇಲೆ ಗ್ರೂಪ್ ಎ ದಲ್ಲಿ 1 ಮಿಸ್ಟೇಕ್ ಇದೆ, ಗ್ರೂಪ್ ಬಿ ದಲ್ಲಿ 1 ಮಿಸ್ಟೇಕ್ ಇದೆ. 4 ಅನ್ವಯ ಆಗೋದಿಲ್ಲ. ಹಿಂಗಾಗಿ ದ ಆನ್ಸರ್ ಈಸ್ ನನ್ ಆಫ್ ದ ಅಬೌವ್. ಓಕೆ, ಇದು ಒಂದು ತರಹದ ಪ್ರಶ್ನೆ. ಇನ್ನೊಂದು ಕ್ವಶನ್ ಪೇಪರ್ ಅಲ್ಲಿ ಈ ರೀತಿ ಕೇಳಿದರೆ, ಸ್ವಲ್ಪ ಸರಳೀಕೃತ ರೂಪದಲ್ಲಿ ಕೇಳಿದ್ದಾರೆ. ಲೆಟ್ ಮೀ ಗಿವ್ ದ್ಯಾಟ್. ನೇರವಾಗಿ ಕೇಳಿದ್ದಾರೆ ಮೈ ಡಿಯರ್ ಫ್ರೆಂಡ್ಸ್. 52 ದ ನೇರವಾಗಿ ದ ಪ್ಲೂರಲ್ ಆಫ್ ದ ವರ್ಡ್, ಒಂದು ಡೆಫಿನೆಟ್ ವರ್ಡ್ ಹೇಳ್ತಾ ಇದ್ದಾರೆ, ಹಿಂಗಾಗಿ ದ ಯೂಸ್ ಮಾಡಿದ್ದಾರೆ. ದ ವರ್ಡ್ ಅಂಡ್ ವರ್ಡ್ ಸ್ಪೆಲ್ಲಿಂಗ್ ಇಸ್ ಫೆನಾಮಿನಾ. PHENOMENON ಫೆನಾಮಿನನ್. ಓಕೆ, ಸೊ ಇದರ ಬಹುವಚನ ಎ. ದೇ ಹ್ಯಾವ್ ಗಿವನ್ ಆಪ್ಷನ್ ಆಸ್ ಫೆನಾಮಿನಸ್,
ಮೆನನ್ಸ್ ಮುಂದೆ ಎಸ್ ಸೇರಿಸಿದ್ದಾರೆ. ಬಿ ಆಪ್ಷನ್ ಕೊಟ್ಟಿದ್ದಾರೆ. ಫೆನಾಮೆನಾಸ್ ಅಂತ ಕೊಟ್ಟಿದ್ದಾರೆ. ಫೆನಾಮೆನಾಸ್ ಓ ಎನ್ ತೆಗೆದು ಬರೀ ಎಸ್ ಸೇರಿಸಿದ್ದಾರೆ. ಅದಾದ್ಮೇಲೆ ಫೆನೋ ಸ್ಪೆಲ್ಲಿಂಗ್ ನೋಡ್ಕೊಳ್ಳಿ. ಫೆನೋ ಮೀನ್ಸ್ ಅಂತ ಕೊಟ್ಟಿದ್ದಾರೆ. MENES ಕೊಟ್ಟಿದ್ದಾರೆ. ಅಂಡ್ ಡಿ ದೇ ಹ್ಯಾವ್ ಗಿವನ್ ಆಸ್ ಫೆನಾಮಿನಾ. ಎಸ್, ಇದನ್ನ ನಾವು ಟೈಪ್ 15 ದಲ್ಲಿ ಕಲ್ತಿದೀವಿ. ಟೈಪ್ 15 ಲಿಸ್ಟ್ ಕೊಟ್ರೆ ನೀವು ನೋಡಿದ್ರೆ ಅಲ್ಲಿ ನೀವು ಸ್ಟಡಿ ಮಾಡಬಹುದು. ದ ರೈಟ್ ಪ್ಲೂರಲ್ ಆಫ್ ಫೆನಾಮಿನಾ ಈಸ್ phenomenon is phenomena. This is the right answer. So D is the right option. ಈ ರೀತಿನೂ ಕೆಲವೊಂದು ಪ್ರಶ್ನೆ ಪತ್ರಿಕೆಗಳಲ್ಲಿ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಮತ್ತೆ ಯಾವ ತರ ಕೇಳಿದ್ದಾರೆ, ಲೆಟ್ ಮಿ ಗೋ ಥ್ರೂ ಇಟ್. ಐ ಹ್ಯಾವ್ ಸೆವರಲ್ ಟೈಪ್ಸ್ ಆಫ್ ಕ್ವಶನ್ ಪೇಪರ್ಸ್. ಬೇರೆ ಬೇರೆ ತರದ ಪ್ರಶ್ನೆಗಳು ಸಹಿತ ನಾವು ನಿರೀಕ್ಷೆ ಮಾಡಬಹುದು. ದೆನ್ ವಿ ಕ್ಯಾನ್ ಗೋ ಫಾರ್ ಒನ್ ಮೋರ್ ಟೈಪ್ ಆಫ್ questions. Let's go for this. ಇದನ್ನ PDO 2017 ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಏನಂತ? ಓಕ್ ಡ್ಯಾಶ್ ರಿಮೇನ್. ಪ್ರಾಕ್ಟಿಕಲ್ ಇಂಪ್ಲಿಮೆಂಟೇಷನ್ ಅಂತ ಹೇಳ್ತೀವಿ, ಅನುಷ್ಠಾನ. ನಾವೇನು ಸಿಂಗುಲರ್ ಪ್ಲೂರಲ್ ಕಲ್ತಿದ್ವಿ ಇದರ ನೇರ ಅನುಷ್ಠಾನ ಇದು. ಓಕ್ ಡ್ಯಾಶ್ ರಿಮೇನ್ on the trees. And option they have given: number 1 lives, number 2 leaves, number 3 leaves, number 4 leaf. Yes, ಓಕ್ ನಿಮ್ಗೆ ಗೊತ್ತಿರ್ಬೇಕು, ಅದು ಒಂದು ಮರ. ಸೊ ಓಕ್ ಇನ್ ಡ್ಯಾಶ್ ರಿಮೇನ್ ಉಳಿಯುತ್ತವೆ, ಗಿಡದಲ್ಲೇ ಉಳಿಯುತ್ತವೆ. ಓಕೆ, ಏನ್ ಹೇಳ್ಬೇಕಾಗಿದೆ ಇದರಿಂದ ಗೊತ್ತಾಗತ್ತೆ? ಎಲೆಗಳು. ಸೊ ಎಲೆಗಳು ಇದರ ಏಕವಚನ ಬಹುವಚನ ನಾವು ಎದರಲ್ಲಿ ಕಲ್ತಿದೀವಿ? ಟೈಪ್ 5 ದಲ್ಲಿ ಕಲ್ತಿದೀವಿ. ಟೈಪ್ 5. ಲೀಫ್ ಇದರ ಬಹುವಚನ ಲೀವ್ಸ್ ಆಗತ್ತೆ. ಸೊ ಓಕ್ ಲೀವ್ಸ್, ಓಕ್ ಗಿಡದ ಎಲೆಗಳು ಗಿಡದಲ್ಲೇ ಉಳಿಯುತ್ತವೆ ಅಂತ ಹೇಳಬೇಕಾಗಿದೆ. ಸೊ ದಿಸ್ ಲೀವ್ಸ್ ಇಸ್ ದ ರೈಟ್ ಆನ್ಸರ್. ದಿಸ್ ವಿ ಹ್ಯಾವ್ ಸ್ಟಡಿಡ್ ಇನ್ ಟೈಪ್ 5. ರೈಟ್, ಇದು ಒಂಥರ ಪ್ರಶ್ನೆ. ಇನ್ನೊಂಥರ ಪ್ರಶ್ನೆ ಈ ರೀತಿ ಕೇಳ್ತಾ ಇದ್ದಾರೆ: ಪಿಕ್ ಔಟ್ ದ ರಾಂಗ್ ಪ್ಲೂರಲ್ ಫಾರ್ಮ್ ಫ್ರಮ್ ದ ಫಾಲೋವಿಂಗ್. ಏನ್ ಕೇಳ್ತಾ ಇದ್ದಾರೆ? ಪಿಕ್ ಔಟ್ ದ ರಾಂಗ್ plural form. Pick out the wrong plural form ರೂಪ from ದಿಂದ the following. ಈ ಕೆಳಗಿನವುಗಳಿಂದ ತಪ್ಪಾದ ಪ್ಲೂರಲ್ ಯಾರಿದೆ ಅದನ್ನ ಗುರುತಿಸಿ ಅಂತ. ಓಕೆ, ನಂಬರ್ 1 they have given as a option grapes. Number 2 tomatoes. Oh yes, ಇಲ್ಲಿ yes ಇದೆ. Third one potatoes. Again yes ಇದೆ. And fourth option they have given mangoes. MANGOS. Yes, ಇದರಲ್ಲಿ ಇದನ್ನ ಗ್ರೇಪ್ಸ್ ಇದನ್ನ ನಾವು T1 ಟೈಪ್ 1 ದಲ್ಲಿ ಕಲ್ತಿದೀವಿ. ಟೊಮ್ಯಾಟೋಸ್ T6. ಇದನ್ನ ಮೂರುವನ್ನ ಟೈಪ್ 6 ಅಲ್ಲಿ ಕಲ್ತಿದೀವಿ. ಸೊ ಟೈಪ್ 6 ಅಲ್ಲಿ ಕಲಿಬೇಕಾದ್ರೆ ಮ್ಯಾಂಗೋ ಇದರ ಬಹುವಚನ ಮ್ಯಾಂಗೋಸ್ ಆಗತ್ತೆ. ಸ್ಪೆಲ್ಲಿಂಗ್ MANGOES ಆಗತ್ತೆ. ಬಟ್ ಅವ್ರು ಕೊಟ್ಟಿರೋ ಸ್ಪೆಲ್ಲಿಂಗು ಬರೀ OS ಇದೆ. ಹಿಂಗಾಗಿ what is the right answer? ಅವ್ರು ಏನ್ ಕೇಳಿದರೆ wrong plural form is IK number 4. This is how one more type of question is. ನೋಡಿ, ಸಿಂಗುಲರ್ ಪ್ಲೂರಲ್ ಮೇಲೆ ಕಾಂಬಿನೇಷನ್ ಕೊಡ್ತಾರೆ. ಈ ರೀತಿ ಬಿಟ್ಟ ಸ್ಥಳದಲ್ಲಿ ಆಯ್ಕೆ ಕೊಟ್ಟರು ಸಹಿತ ಕೇಳ್ತಾರೆ. ಓಕೆ, ನೆಕ್ಸ್ಟ್ ಕ್ವಶನ್ ಪೇಪರ್ ಅಲ್ಲಿ ಈ ರೀತಿ ಕೇಳಿದ್ದಾರೆ. ದಿಸ್ ಈಸ್ ಫ್ರಮ್ ಹೈಸ್ಕೂಲ್ ಟೀಚರ್ಸ್ 2003 ಕ್ವಶನ್ ಪೇಪರ್. ಡ್ಯಾಶ್
ಈಸ್ ಮಿಸ್ಸಿಂಗ್, ಡ್ಯಾಶ್ ಈಸ್ ಮಿಸ್ಸಿಂಗ್. ಫಸ್ಟ್ ಒನ್, ಇಲ್ಲಿ ಡ್ಯಾಶ್ ಅಲ್ಲಿ ಯಾವುದು ಸೂಕ್ತವಾದ ಆಯ್ಕೆ? ಒನ್ ಆಫ್ ದ ಚಿಲ್ಡ್ರನ್ಸ್, ಆಯ್ಕೆ ನಂಬರ್ 1. ಆಯ್ಕೆ ನಂಬರ್ 2, ಒನ್ ಆಫ್ ದ ಚಿಲ್ಡ್ರನ್. ಆಯ್ಕೆ ನಂಬರ್ 3, ಸಮ್ ಚಿಲ್ಡ್ರನ್. ಆಯ್ಕೆ ನಂಬರ್ 4, ಸಮ್ ಆಫ್ ದ ಚಿಲ್ಡ್ರನ್. ಸಮ್ ಆಫ್ ದ ಚಿಲ್ಡ್ರನ್. ಇಲ್ಲಿ ನಿಮಗೆ ಇನ್ನೊಂದು ನೆನಪಿರಬೇಕು ನಿಯಮ, ಅದನ್ನೀಗ ಅಲ್ಲಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಓಕೆ, ವಾಟ್ ಇಟ್ ಈಸ್ ಅಂದ್ರೆ ಯಾವ ಯಾವ ಸರ್ವನಾಮಗಳ ಜೊತೆ ಯಾವ ಯಾವ ಹೆಲ್ಪಿಂಗ್ ವರ್ಬ್ ಬಳಕೆ ಮಾಡಬೇಕು. ಓಕೆ, ವಿ ಯೂಸ್ 3 types of helping verbs: am, is ಮತ್ತು are. ಓಕೆ, ಇನ್ನ am ಅನ್ನ ಐ ಜೊತೆಗೆ ಬಳಕೆ ಮಾಡ್ತೀವಿ, ಈಸ್ ಅನ್ನ ಹಿ, ಶಿ, ಇಟ್ ಜೊತೆಗೆ ಬಳಕೆ ಮಾಡ್ತೀವಿ, ಆರ್ ಅನ್ನ ದೇ, ಯು ಮತ್ತೆ ವಿ ಜೊತೆಗೆ ಬಳಕೆ ಮಾಡ್ತೀವಿ. ಓಕೆ, ಇರುವಿಕೆ, ನಾನು ಇದ್ದೇನೆ, ಆ ಎಂ, ಅವನು ಇದ್ದಾನೆ, ಅವಳು ಇದ್ದಾಳೆ, ಅದು ಇರುತ್ತದೆ ಅಥವಾ ಇದೆ, ಬರೀ ಹೆಲ್ಪಿಂಗ್ ವರ್ಬ್ ಇದ್ದಾಗ. ಅದಕ್ಕೆ ಮುಂದೆ ಮತ್ತೆ ING ಬಂತಂದ್ರೆ ಅದು ಮತ್ತೆ ಡೂ ರೂಪ ಆಗುತ್ತೆ, ಆಕ್ಷನ್ ಆಗುತ್ತೆ. ಈಗ ನಾವು ಬರೀ ಇರುವಿಕೆಯನ್ನ, ಓಕೆ, ಹೆಲ್ಪಿಂಗ್ ವರ್ಬ್ ಅನ್ನ ತಿಳ್ಕೊಳ್ಳೋಣ. ಈಸ್ ಜೊತೆ ಯಾವ್ಯಾವುದು? ಹಿ, ಶಿ, ಇಟ್. ಆರ್ ಜೊತೆಗೆ ದೇ, ಯು, ವಿ. ಆಮ್ ಮತ್ತು ಈಸ್ ಪಾಸ್ಟ್ ಟೆನ್ಸ್ ಅಲ್ಲಿ ವಾಸ್ ಆಗತ್ತೆ, ಆರ್ ಇರೋದು ವರ್ ಆಗತ್ತೆ. ಇವೆಲ್ಲವೂ ಫ್ಯೂಚರ್ ದಲ್ಲಿ ವಿಲ್ ಬಿ ಅಥವಾ ಶಾಲ್ ಬಿ ಆಗ್ತವೆ. ಓಕೆ, ಈಗ ಇದ್ರ ಒಂದು ನೆನಪಿಟ್ಕೊಳ್ಳಿ. ಇನ್ನ ಲೆಟ್ಸ್ ಕಮ್ ಬ್ಯಾಕ್ ಟು ದ ಕ್ವಶನ್. ಡ್ಯಾಶ್ ಈಸ್ ಮಿಸ್ಸಿಂಗ್ ಅಂತ ಇದೆ. ಓಕೆ, ಈಸ್ ಅಂದ್ರೆ ಏಕವಚನ, ರೈಟ್? ಸೊ ಒನ್ ಆಫ್ ದ ಚಿಲ್ಡ್ರನ್ಸ್, ನೋಡಿ, ಚಿಲ್ಡ್ರನ್ ಇಟ್ ಸೆಲ್ಫ್ ಇಸ್ ಅ ಪ್ಲೂರಲ್. ಮಕ್ಕಳಲ್ಲಿ ಒಬ್ಬನು ಅಥವಾ ಒಬ್ಬಳು ಎರಡು ಇದ್ರು, ಹಿ, ಶಿ ಇದ್ರೆ ಈಸೆ ಬಳಕೆ ಮಾಡಬೇಕು. ಆದ್ರೆ ಚಿಲ್ಡ್ರನ್ ಸ್ಪೆಲ್ಲಿಂಗ್ ಈಸ್ ರಾಂಗ್, ಹೀಗಾಗಿ ಇದು ಆಗಲ್ಲ. ಚಿಲ್ಡ್ರನ್ ಇಟ್ ಸೆಲ್ಫ್ ಇಸ್ ಅ, ಚಿಲ್ಡ್ರನ್ ವರ್ಡ್ನೇ ಬಹುವಚನ ಇದೆ. ಒನ್ ಆಫ್ ದ ಚಿಲ್ಡ್ರನ್, ಎಸ್, ಮಕ್ಕಳಲ್ಲಿ ಒಬ್ಬನು, ಇದು ಸರಿ ಇದೆ, ಸದ್ಯಕ್ಕೆ ವೇಟಿಂಗ್ ಲಿಸ್ಟ್ ಇಟ್ಕೊಳ್ಳೋಣ. ಇನ್ನ ಸಮ್ ಚಿಲ್ಡ್ರನ್, ಹಲವು ಮಕ್ಕಳು, ಬಹುವಚನ. ಬಹುವಚನ ಇದ್ದಾಗ ದೇ ಬರುತ್ತೆ, ದೇ ಇದ್ದಾಗ ಹೆಲ್ಪಿಂಗ್ ವರ್ಬ್ ಆರ್ ಬರುತ್ತೆ, ಬಟ್ ಇಲ್ಲೇನಿದೆ? ಈಸ್ ಇದೆ. ಇನ್ನ ಸಮ್ ಆಫ್ ದ ಚಿಲ್ಡ್ರನ್, ಇದು ಸಹಿತ ದೇ ಬರುತ್ತೆ, ದೇ ಇದ್ದಾಗ ಮತ್ತೆ ಆರ್ ಬರುತ್ತೆ, ಆದ್ರೆ ಇಲ್ಲೇನಿದೆ? ಈಸ್. ಹಿಂಗಾಗಿ ಹಲವು ಮಕ್ಕಳಲ್ಲಿ ಒಬ್ಬನು ಮಾತ್ರ, ಒಬ್ಬನು ಇರುವುದರಿಂದ ಮಾತ್ರ ಏಕವಚನ ಹಿ ಆರ್ ಶಿ ಆಗತ್ತೆ. ಹಿಂಗಾಗಿ ಒನ್ ಆಫ್ ದ ಚಿಲ್ಡ್ರನ್ ಈಸ್ ಮಿಸ್ಸಿಂಗ್. ದಿಸ್ ಈಸ್ ದ ರೈಟ್ ಆನ್ಸರ್. ಇಲ್ಲಿ ಸರ್ವನಾಮಗಳ ಜೊತೆ ಬಳಕೆ ಮಾಡುವ ಹೆಲ್ಪಿಂಗ್ ವರ್ಬ್ ಮಾಹಿತಿನೂ ಬೇಕು, ಪ್ಲಸ್ ಇಲ್ಲಿ ಅದು ಯಾವುದು ಹೋಲುತ್ತೆ, ಪ್ಲಸ್ ಚಿಲ್ಡ್ರನ್, ಇದು ಸರಿಯಾದ ಸ್ಪೆಲ್ಲಿಂಗ್. ನೋಡಿ, ಇದು ಬಹುವಚನ ಇದೆ, ಚಿಲ್ಡ್ರನ್ ಇಟ್ ಸೆಲ್ಫ್, ಇದ್ರೆ ಏಕವಚನ ಚೈಲ್ಡ್. ಹೀಗಾಗಿ ಒನ್ ಆಫ್ ದ ಚಿಲ್ಡ್ರನ್ ಈಸ್ ಮಿಸ್ಸಿಂಗ್, ಹಲವಾರು ಮಕ್ಕಳಿಗೆ ಒಬ್ಬನು ತಪ್ಪಿಸಿಕೊಂಡಿದ್ದಾನೆ ಅಂತ ಹೇಳ್ಬೋದು. ಸಿಂಗುಲರ್, ಇದು ಸ್ತ್ರೀಲಿಂಗ, ಪುಲ್ಲಿಂಗ ಯಾವುದು ಒಂದು ಬರುತ್ತೆ. ಓಕೆ, ಸೊ ದಿಸ್ ಈಸ್ ದ ಹಿ ಶೀಟ್ ಇದ್ದಾಗ ಈಸೇ ಬರೋದ್ರಿಂದ ಅದು ಎಲ್ಲದಕ್ಕೂ ಅನ್ವಯ ಆಗುವಂಥದ್ದು, ರೈಟ್? ನೆಕ್ಸ್ಟ್, ಎಸ್, ಇನ್ನೊಂದು ಪರೀಕ್ಷೆಯಲ್ಲಿ ಈ ತರ ಕೊಟ್ಟಿದ್ದಾರೆ. ಏನಪ್ಪಾ ಇದು? 2017ರಲ್ಲಿ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರೋದು. ಗಿವ್ ದ ಪ್ಲೂರಲ್ ಫಾರ್ಮ್ ಆಫ್, give the plural form of the words given below. ಅವ್ರು ಕೊಟ್ಟಿರೋದು ವರ್ಡ್ ಮ್ಯಾನ್, ಸರ್ವಂಟ್, ಇದಕ್ಕೆ 4 ಆಯ್ಕೆ ಕೊಟ್ಟಿದ್ದಾರೆ. ಮದರ್ ಇನ್ ಲಾ, ಇದಕ್ಕೆ 4 ಆಯ್ಕೆ ಕೊಟ್ಟಿದ್ದಾರೆ. ಮ್ಯಾನ್, ಸರ್ವಂಟ್ ಮತ್ತು ಮದರ್ ಇನ್ ಲಾ, ಇವೆರಡದು ಕಾಂಬಿನೇಷನ್ ಪ್ಲೂರಲ್ ಯಾವ್ದ್ಯಾವುದು? ಆಯ್ಕೆ
ಒಂದು ಅವ್ರು ಕೊಟ್ಟಿರೋದು ಇಲ್ಲಿ ಫಸ್ಟ್ ಎಲ್ಲ ಬರೆದು ಬಿಡ್ತೀನಿ. ಮ್ಯಾನ್, ಸರ್ವೆಂಟ್ಸ್. ಆಯ್ಕೆ ನಂಬರ್ 2 ಮ್ಯಾನ್ಸ್, ಸರ್ವೆಂಟ್ಸ್. ಥರ್ಡ್ ಆಯ್ಕೆ ಮೆನ್, ಸರ್ವೆಂಟ್ಸ್. ಫೋರ್ತ್ ಒನ್ ಮ್ಯಾನ್ಸ್, ಸರ್ವೆಂಟ್. ಇದಕ್ಕೆ ಸಮಾನಾರ್ಥಕವಾಗಿ ಇಲ್ಲಿ ಮದರ್ ಇನ್ ಲಾಸ್ ಕೊಟ್ಟಿದ್ದಾರೆ. ದೆನ್ ಮದರ್ಸ್ ಇನ್ ಲಾ ಕೊಟ್ಟಿದ್ದಾರೆ. ದೆನ್ ಮದರ್ಸ್ ಇನ್ ಲಾ ಕೊಟ್ಟಿದ್ದಾರೆ. ದೆನ್ ಮದರ್ ಇನ್ ಲಾಸ್ ಕೊಟ್ಟಿದ್ದಾರೆ. ರೈಟ್, ದಿಸ್ ಈಸ್ ಅ ಕಾಂಬಿನೇಷನ್. ಒನ್ ಮ್ಯಾನ್ ಸರ್ವೆಂಟ್, ಮದರ್ ಇನ್ ಲಾಸ್. ಮ್ಯಾನ್ಸ್ ಸರ್ವೆಂಟ್ಸ್, ಮದರ್ಸ್ ಇನ್ ಲಾ. ಮೆನ್ ಸರ್ವೆಂಟ್ಸ್, ಮದರ್ಸ್ ಇನ್ ಲಾ. ಮ್ಯಾನ್ಸ್ ಸರ್ವೆಂಟ್, ಮದರ್ ಇನ್ ಲಾ. ದಿಸ್ ಆಲ್ ವಿ ಹ್ಯಾವ್ ಟೈಪ್ಡ್ ಸ್ಟಡಿಡ್ ಇನ್ ಟೈಪ್ 9. ಇದೆಲ್ಲವನ್ನು ನಾವು ಕಂಪೌಂಡ್ ನೌನ್ಸ್ ಅಲ್ಲಿ ಕಲ್ತಿದೀವಿ. ಓಕೆ, ಇಲ್ಲಿ ಮ್ಯಾನ್ ಸರ್ವೆಂಟ್ ಇದ್ದಾಗ ಎರಡು ಪದಗಳು ಪ್ಲೂರಲ್ ಆಗ್ಬೇಕು. ಸೊ ಮ್ಯಾನ್ ಸರ್ವೆಂಟ್ ಈಸ್ ಪರ್ಫೆಕ್ಟ್ಲಿ ರೈಟ್. ಓಕೆ, ಯಾಕಂದ್ರೆ ಮ್ಯಾನ್ಸ್ ಅಂತರೂ ಆಗಲ್ಲ. ಓಕೆ, ಮ್ಯಾನ್ ಸರ್ವೆಂಟ್ಸ್ ಆಗಲ್ಲ. ಇದನ್ನ ನಾವು ಟೈಪ್ 9 ಅಲ್ಲಿ ಕಲ್ತಿರೋ ಪ್ರಕಾರ ರೈಟ್. ಸೊ ಎರಡೂ ಪದಗಳು ಪ್ಲೂರಲ್ ಆಗ್ಬೇಕು. ಮ್ಯಾನ್ ಇನ್ ಸರ್ವೆಂಟ್ಸ್ ಈಸ್ ರೈಟ್. ಇದರಲ್ಲಿ ಮದರ್ ಇನ್ ಲಾ ಫಸ್ಟ್ ವರ್ಡ್ ಮಾತ್ರ ಆಗ್ಬೇಕು. ನೋಡಿ, ಮೂರು ಕೇಸ್ ನಾವು ಕಲ್ತಿದೀವಿ, ಅದ್ರ ಕಾಂಬಿನೇಷನ್ ಕೇಳಿದ್ದಾರೆ. ಹಿಂಗಾಗಿನೇ ಆ ಮೊದಲಿನಿಂದ 1 to 15 ಟೈಪ್ ಏನ್ ಬರ್ಕೊಂಡಿದೀವಿ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಫಸ್ಟ್ ಕಾಂಪೌಂಡ್ ನೌನದಲ್ಲಿ ಕೇಸ್ 1, ಕೇಸ್ 2, ಕೇಸ್ 3 ನಾವೇನು ಬರ್ಸಿದೀನಿ ಅದು ಬಹಳ ಮಹತ್ವದ ಪಾತ್ರ ವಹಿಸುತ್ತೆ. ಯಾರು ಬರ್ಕೊಂಡಿಲ್ಲ ಹಿಂದೆ ಹೋಗಿ ದಯಮಾಡಿ ನೋಟ್ಸ್ ಮಾಡ್ಕೊಳ್ಳಿ. ಅದ ಬರ್ಕೊಂಡ್ಮೇಲೆ ಇದು ಬಹಳ ನಿಮ್ಗೆ ಈಸಿ ಆಗುತ್ತೆ. ಓಕೆ, ಸೊ ಇಲ್ಲಿ ಮದರ್ ಇನ್ ಲಾಸ್, ಇದು ಇದರಲ್ಲಿ ಮದರ್ ಇನ್ ಲಾ ಇದ್ದಾಗ ಫಸ್ಟ್ ವರ್ಡ್ ಪ್ಲೂರಲ್ ಆಗ್ಬೇಕು, ದಟ್ ಈಸ್ ಮದರ್ಸ್. ದಿಸ್ ಈಸ್ ರೈಟ್. ಸೊ ದ ಕಾಂಬಿನೇಷನ್ ಈಸ್ ಮೆನ್ ಸರ್ವೆಂಟ್ಸ್, mothers in law is a right combination. Okay, this is how the questions are asked. ನೋಡಿ, ಸಿಂಗುಲರ್ ಪ್ಲೂರಲ್ ಆಧಾರಿತವಾಗಿನೇ ರೈಟ್ ನಮಗೆ ಬೇರೆ ಬೇರೆ ತರಹದ ಪ್ರಶ್ನೆಗಳು ಕೇಳಲ್ಪಡ್ತವೆ. ಓಕೆ, ಅದರಲ್ಲಿ ಎಲ್ಲ ಟೈಪ್ ಅನ್ನ ಈಗ ನಿಮಗೆ ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೀನಿ. ಓಕೆ, ದೇರ್ ಇಸ್ ನೋ ಎಂಡ್ ಫಾರ್ ದ ಎಕ್ಸಾಂಪಲ್ ನಂಬರ್ಸ್. ಓಕೆ, ನಂಬರ್ ಆಫ್ ಎಕ್ಸಾಂಪಲ್ಸ್ ಬಹಳ ಇರ್ತವೆ, ಬಟ್ ಅವುಗಳ ರಿಪ್ರೆಸೆಂಟೇಷನ್ ಆಗಿ ನಿಮಗೆ 1 to 15 ಟೈಪ್ ಎಲ್ಲವನ್ನ ಕೊಟ್ಟಿದ್ದೀನಿ. ಅದನ್ನ ಇನ್ನೊಮ್ಮೆ ಅಧ್ಯಯನ ಮಾಡ್ಕೊಳ್ಳಿ. ಅದ್ರ ಮೇಲೆ ಆಧಾರಿತವಾಗಿ ಪ್ರತ್ಯಕ್ಷವಾಗಿ, ಪರೋಕ್ಷವಾಗಿ, ಡೈರೆಕ್ಟ್ಲಿ, ಇಂಡೈರೆಕ್ಟ್ಲಿ ಈ ರೀತಿ ಹಲವು ಪ್ರಶ್ನೆಗಳನ್ನು ಕೇಳಬಹುದು. ಓಕೆ, ಸೊ ದಿಸ್ ಈಸ್ ಫಸ್ಟ್ ಸಿನಾನಿಮ್ಸ್ ಕಲ್ತೀವಿ, ಅದಾದ್ಮೇಲೆ ಪ್ಲೂರಲ್ಸ್ ಕಲ್ತಿದ್ವಿ. ಸ್ನೇಹಿತರೆ, ಇನ್ನು ಮುಂದೆ ರೈಟ್, ಸೊ ಪರೀಕ್ಷೆ ಹತ್ರ ಬರ್ತಾ ಇರೋದ್ರಿಂದ ಫ್ರಮ್ ನೆಕ್ಸ್ಟ್ ಕ್ಲಾಸಸ್ ವಿ ಶಾಲ್ ಸ್ಟಾರ್ಟ್ ಸಾಲ್ವಿಂಗ್ ದ ಕ್ವಶನ್ ಪೇಪರ್ಸ್. ಆ ಪ್ರಶ್ನೆಗೆ ಬೇಕಾಗಿರುವ ಮಾಹಿತಿಯನ್ನ ಅದೇ ಮುಂದಿನ ಪುಟಗಳಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ಜೊತೆಗೆ ಪ್ರತಿನಿತ್ಯದ ಕ್ಲಾಸ್ ನಲ್ಲಿ 5 ಅಥವಾ 10 ಆ ವಿಷಯಕ್ಕೆ ಸಂಬಂಧಪಟ್ಟ ವೊಕ್ಯಾಬ್ಯುಲರಿಗೆ ಸಂಬಂಧಪಟ್ಟ ವೊಕ್ಯಾಬ್ಯುಲರಿ ಕೊಡ್ತಾ ಹೋಗ್ತೀನಿ. ಅಂತೂ ಇಂತೂ ನಿಮಗೆ ಪರೀಕ್ಷೆ ಎದುರಿಸುವಲ್ಲಿ ಈಸಿ ಆಗ್ಬೇಕು. ಓಕೆ, ನಿಮಗೆ ಕಾನ್ಫಿಡೆನ್ಸ್ ಬರಬೇಕು, ಅದೇ ನಿಮ್ಮ ಉದ್ದೇಶ. ಸೊ ಮುಂದಿನ ಕ್ಲಾಸ್ ಅಲ್ಲಿ ಕ್ವಶನ್ ಪೇಪರ್ ದೊಂದಿಗೆ ಮತ್ತೆ ಬರ್ತೇನೆ. ಓಕೆ, ಮತ್ತೆ ಸಿಗೋಣ. ಥ್ಯಾಂಕ್ ಯು ವೆರಿ ಮಚ್. ಕೀಪ್ ಸ್ಟಡಿಂಗ್. ಓಕೆ, ಸೊ ಈ ಅವಕಾಶ ಕೊಟ್ಟ ಲಕ್ಷ್ಮಣ್ ಉಪ್ಪಾರ್ ಸರ್ಗೆ ಮತ್ತು ಯೂಟ್ಯೂಬ್ ದ ಎಲ್ಲ ತಾಂತ್ರಿಕ ವರ್ಗಕ್ಕೆ ಥ್ಯಾಂಕ್ಸ್ ಅನ್ನ ಹೇಳಿ, ನಿಮಗೆ ನಿಮ್ಮ ಪಾಲಕರಿಗೆ ಥ್ಯಾಂಕ್ಸ್ ಹೇಳಿ, ನೆಕ್ಸ್ಟ್ ಕ್ಲಾಸ್ ಅಲ್ಲಿ ವಿತ್ ಕ್ವಶನ್ ಪೇಪರ್ ವಿ ವಿಲ್ ಕಮ್. ಆಲ್ ದ ಬೆಸ್ಟ್. ಕೀಪ್ ಸ್ಟಡಿಂಗ್. ಥ್ಯಾಂಕ್ ಯು ವೆರಿ ಮಚ್. ಆಲ್ ದ ಬೆಸ್ಟ್.